ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಮೀಫ್ ವಾರ್ಷಿಕ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ರಾಜ್ಯ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವುದು ಸುಲಭದ ಕೆಲಸವಲ್ಲ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಮುಸ್ಲಿಂ ಶಿಕ್ಷಣ ಸಂಸ್ಥೆಯನ್ನು ಉಳಿಸಿ ಬೆಳೆಸುವುದು ಆಯಾ ಆಡಳಿತ ಮಂಡಳಿಗೆ ಸವಾಲಾಗಿ ಪರಿಣಮಿಸಿದೆ. ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳು ಕೂಡ ಇಂದು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿವೆ ಎಂದು ಹೇಳಿದರು. ರಾಜ್ಯ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಲ್ಕೆ ಅತೀಕ್ ದಿಕ್ಸೂಚಿ ಭಾಷಣಗೈದ ಮೀಫ್ ಗೌರವ ಅಧ್ಯಕ್ಷ ಉಮರ್ ಟಿಕೆ, ಮೀಫ್ ಅಧ್ಯಕ್ಷ ಮೂಸಬ್ಬಾ, ಗೌರವ ಸಲಹೆಗಾರ ಸೈಯದ್ ಮೊಹಮ್ಮದ್ ಬ್ಯಾರಿ, ಬೆಂಗಳೂರಿನ ಪ್ರೆಸಿಡೆನ್ಸಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ನಿಜರ್ ಅಹಮದ್, ಎನಪೋಯ ವಿಶ್ವವಿದ್ಯಾನಿಲಯದ ಸಹ ಕುಲಪತಿ ಫರ್ಹಾದ್ ಎನಪೋಯ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಮೊಹಮ್ಮದ್ ತಾಹಿರ್ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ಮುಂದಿನ ಪೀಳಿಗೆಗೆ, ಫಾರ್ ಅವರ್ ಯಂಗ್ಸ್ಟರ್ಸ್, what can we give? Not everybody can give land, not everybody can give capital, but what we can give is education. And education is one fundamental aspect that actually distinguish a successful person from an unsuccessful one. ಇವತ್ತು ಯಾವುದೇ ಒಂದು ಸಮುದಾಯ ಮುಂದುವರಿಬೇಕಾದ್ರೆ ಶಿಕ್ಷಣ ಬಹಳ ಮಹತ್ವವಾದದ್ದು. ಆದ್ದರಿಂದ ಮೂಲಭೂತವಾಗಿ ನಾವು ಶಿಕ್ಷಣದ ಬಗ್ಗೆ ಗಮನ ಕೊಡುವಂಥದ್ದು ಬಹಳ ಮುಖ್ಯವಾದದ್ದು. ಇವತ್ತು ಇಫ್ ಯು ಡು ನಾಟ್ ಇನ್ವೆಸ್ಟ್ ಇನ್ ಎಜುಕೇಷನ್ ಟುಡೇ, our future will be bleak, our future will be dark. Most of the highly developed societies actually are developed because of knowledge, because of education, because of the investment they have made in science, because of the successes they have achieved in science and technology, and others are today dependent on those countries. ಮೂಸಬ್ ಬ್ಯಾರಿ ಮತ್ತು ಈ ತಂಡದವರು, ಈ ಮೀಫಿನ ತಂಡ ನಮಗೆ ಒಂದು ಪ್ರಯೋಗಾತ್ಮಕ ರೂಪದಲ್ಲಿ ನಾವು ಹೇಗೂ ಟ್ರೈನಿಂಗ್ ಮಾಡ್ತೇವೆ, ಒಂದು 10-15 ಶಾಲೆಗಳನ್ನು ಸೇರ್ಕೊಂಡು ಮಾಡ್ತೇವೆ. ಹತ್ತಿರದಲ್ಲಿರುವಂಥ ಇನ್ನೂ ಒಂದು 5-6 ಗೌರ್ಮೆಂಟ್ ಶಾಲೆಗಳನ್ನು ಸೇರಿಸ್ಕೊಂಡು ಮಾಡಿದರೆ ಹೇಗೆ ಅಂತ ಮಾಡಿ ಪ್ರಯೋಗಾತ್ಮಕ ರೂಪದಲ್ಲಿ ಮಾಡಿದರು. ಈ ವರ್ಷ ನಾವು ಗೌರ್ಮೆಂಟ್ ಶಾಲೆಯ ಮಕ್ಕಳು, ಇದು ನಾವು ಮುಸ್ಲಿಂ ಮಕ್ಕಳು ಅಂತ ನೋಡಲಿಲ್ಲ, ಗೌರ್ಮೆಂಟ್ ಶಾಲೆಯಲ್ಲಿರುವ ಎಲ್ಲ ಮಕ್ಕಳಿಗೆ 2500 ಮಕ್ಕಳಿಗೆ ನಾವು SSLC ಮತ್ತು PUCಯಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೇವೆ. ಒಂದು ಗಮನಕ್ಕೆ ತರ್ತೇನೆ ಸರ್, ನಾನು 2 ವರ್ಷಗಳ ಹಿಂದೆ ಒಬ್ಬ ವಿದ್ಯಾಧಿಕಾರಿ ನಮಗೆ ಏನು ಹೇಳಿದರು ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಒಂದು ಕಾಲದಲ್ಲಿ SSLC ಮತ್ತು PUCಯಲ್ಲಿ ಫಸ್ಟ್ ಸೆಕೆಂಡ್ ಬರ್ತಾ ಇದ್ದಿದ್ದು ಇವಾಗ 10ಕ್ಕಿಂತ ಹಿಂದಿನ ರ್ಯಾಂಕಿಗೆ ಹೊರಟು ಹೋಗಿದೆ. ಇದಕ್ಕೆ ಮುಸ್ಲಿಂ ವಿದ್ಯಾರ್ಥಿಗಳೇ ಕಾರಣ ಅಂತ ನಮ್ಮ ಮುಂದೆ ಹೇಳಿದರು. ಅವರೇನು ಅಪವಾದ ಮಾಡಿದಲ್ಲ, ಬಹುಶಃ ನಮ್ಮ ಮೇಲೆ ಒಂದು ಕಾಳಜಿಯಿಂದ ಅವ್ರು ಹೇಳಿದ್ದು. ಇವತ್ತು ಬಹುಶಃ ಅತೀಕ್ ಅವರ ಬಗ್ಗೆ ನಾನು ಹೇಳಬೇಕಾದ್ರೆ ನಾವೆಲ್ಲ ಆಲೋಚನೆ ಮಾಡಬೇಕು. ಒಂದು ಸರ್ಕಾರದ ಆರ್ಥಿಕ ಇಲಾಖೆ, ಅತ್ಯಂತ ದೊಡ್ಡ ಮಟ್ಟದ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಇವರು 2 ಜಾಬನ್ನು ಕೂಡ ಮಾಡುವಂಥ ಏಕೈಕ ಅಧಿಕಾರಿಗಳ ಮೈನಾರಿಟಿ ಮಾತ್ರ ಅಲ್ಲ, ಎಲ್ಲ ವರ್ಗದಲ್ಲಿ ಎಲ್ಲ ಇದ್ದಿದ್ರೆ ಮತ್ತು ಎಲ್ಕೆ ಅಧಿಕಾರ ನಾವು ಕೆಲಸ ಮಾಡ್ತೀವಿ. ಅದೇ ಇಂಟ್ರೆನ್ಸಲ್ಲಿ ಸಿಕ್ಕುವಂಥ ಸೀಟ್ಗಳಲ್ಲ, ಇದೆಲ್ಲ ಕೂಡ ಟ್ಯಾಲೆಂಟ್ ಮತ್ತು ಅವರ ಕಮಿಟ್ಮೆಂಟ್ ಮತ್ತು ಅವರ ಸಿನ್ಸಿಯರಿಟಿ ಮತ್ತು ಆನೆಸ್ಟಲ್ಲಿ ಸಿಕ್ಕುವಂತಹ ಆ ಸ್ಥಾನ ಅಂತ ನಾವು ಇವತ್ತು ಆಲೋಚನೆ ಇವತ್ತು ಮಾಡಬೇಕು. ಸೊ ಯಾವ್ದು ಹೋಗಿ ಶುಡ್ ಬಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿಕ್ಕೆ ನಾನು ಅದಕ್ಕೆ ಇಷ್ಟಪಡೋ ಕೆಲಸ ಇವತ್ತು ಆಗಬೇಕು. ಸೇಲ್ಸ್ ಮ್ಯಾನ್ ಸಾರ್ ನಾವೆಲ್ಲ ಮಾತಾಡ್ತಿದ್ದೆವು, ಎಲ್ಲ 1999 ಒಳಗೆ ನಮ್ದೆಲ್ಲ 40-45 ಅಂದರೆ ಕೂಡ ಬಹಳ ಕಷ್ಟದ ಪರಿಸ್ಥಿತಿ ಇದ್ದೇವೆ. ಅದು ಸೇಲ್ಸ್ ಮ್ಯಾನ್ ಸಾರ್ 35-40-45 ಕೂಡ ಇರುವಂಥ ಟಾಪ್ ಲೆವೆಲಲ್ಲಿ ನಿಂತಿದ್ದಾರೆ. ಅದವರಿಗೆ ದೇವರು ತೀರ್ಮಾನ ಮಾಡಿದ್ದಾರೆ, ಮಾರ್ಕೆಟ್ಲಿ ಇಲ್ಲದಿಲ್ಲ. ಸೈಯದ್ ಮ್ಯಾನ್ ಸಾರ್